ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ರಾತ್ರಿ ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ರಾತ್ರಿ ಮಗಳಿಗೆ ಸ್ನಾನ ಮಾಡಿಸ್ಕೊಂಡು ಬಂದೆ. ಇವಾಗ ಅವಳಿಗೆ ಬಟ್ಟೆ ಹಾಕೋದೇ ಒಂದು ದೊಡ್ಡ ಟಾಸ್ಕ್ ನನಗೆ. ಮಾತಾಡಿ. ಹಾಯ್ ಫ್ರೆಂಡ್ಸ್, ನೀನು ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಊಟ ಆಯ್ತಾ? ಊಟ ಆಯ್ತಾ? ಅಮ್ಮಗೆ ಹಾಯ್ ಫ್ರೆಂಡ್ಸ್. ಇಲ್ಲಿ ನಾನು ರಾತ್ರಿ ಕ್ಯಾರೆಟ್ ಹಲ್ವ ಮಾಡುವ ಅಂತ ಹೇಳಿ ಕ್ಯಾರೆಟನ್ನು ತುರಿದಿಟ್ಕೊಳ್ತಾ ಇದ್ದೀನಿ. ಮೊನ್ನೆ ಪೂಜೆಗೆ ತಂದಿದ್ದ ಕ್ಯಾರೆಟು ಹಾಗೆ ಇತ್ತು. ಈ ಕ್ಯಾರೆಟ್ ಹಲ್ವ ಮಾಡಿದರೆ ತಿನ್ನೋಕ್ಕೆ ಸೇರುತ್ತೆ, ಇಲ್ಲ ಅಂದ್ರೆಲ್ಲ ಕ್ಯಾರೆಟ್ ಖರ್ಚಾಗಲ್ಲ, ಹಾಗೆ ಇಟ್ಬಿಡುತ್ತೆ. ಹಾಗಾಗಿ ಹಲ್ವ ಮಾಡುವ ಅಂತ ಹೇಳಿ ತಯಾರಿ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮಗಳು ಕ್ಯಾರೆಟ್ ಎಲ್ಲ ತಿನ್ನಲ್ಲ. ಈ ಹಲ್ವ ಮಾಡಿದರೆ ಏನೋ ಸ್ವಲ್ಪ ತಿಂತಾಳೆ. ಇದ್ರಲ್ಲಿ ತುಪ್ಪ ಎಲ್ಲ ಹಾಕಿರೋದ್ರಿಂದ ಎಲ್ಲದೂ ಅವಳಿಗೆ ಹೋಗುತ್ತೆ ಹೊಟ್ಟೆಗೆ ಅಂತ ಹೇಳಿ ಹಲ್ವನ ಮಾಡ್ತಾಯಿದ್ದೀನಿ. ಮಾಮೂಲಿ ಎಲ್ಲರೂ ಯಾವ ಥರ ಮಾಡ್ತಾರೆ, ನಾನು ಹಾಗೆ ಸಿಂಪಲ್ಲಾಗಿ ಹಲ್ವನ ಮಾಡೋದು. ಇವಾಗ ಅದನ್ನು ತುರ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ ಎಲ್ಲ ತುರಿದಿದ್ದಾಯಿತು. ಇವಾಗ ಒಂದು ಬಂಡಿಲಿ ಸ್ವಲ್ಪ ತುಪ್ಪನ ಹಾಕಿ ಕ್ಯಾರೆಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪ ತುಪ್ಪನ ಜಾಸ್ತಿನೇ ಹಾಕಿದ್ದೀನಿ. ನಮ್ಮನೆಯವರಿಗೆ ರಾತ್ರಿ ಊಟ ಆದಮೇಲೆ ಏನಾದರೂ ಸ್ವೀಟ್ ಇರಲೇಬೇಕು, ಹಾಗಾಗಿ ರಾತ್ರಿನೇ ಹಲ್ವನ ರೆಡಿ ಮಾಡ್ತಾ ಇದ್ದೀನಿ. ಅದು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ನಾನು ಕ್ಯಾರೆಟ್ ಎಲ್ಲ ಚೆನ್ನಾಗಿ ತುರ್ಕೊಂಡಿದ್ದಾಗಿದೆ. ಇವಾಗ ಫುಲ್ ಅದಕ್ಕೆ ಹಾಲನ್ನು ಹಾಕ್ತಾ ಇದ್ದೀನಿ. ನಾನು ಹಾಲಲ್ಲೇ ಕ್ಯಾರೆಟನ್ನು ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ನಾನು ನೀರನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳಲ್ಲ, ಹಾಲಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ಅವಾಗ ಹಲ್ವ ಚೆನ್ನಾಗಿ ಬರುತ್ತೆ. ಈಗ ಹಾಲಲ್ಲೇ ಅದು ಚೆನ್ನಾಗಿ ಬೇಯಬೇಕು. ಆಮೇಲೆ ಅದಕ್ಕೆ ನಾನು ಸಕ್ಕರೆನ ಸೇರಿಸ್ಕೊಳ್ತೀನಿ. ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಇದು ಫುಲ್ ಡ್ರೈ ಆಗಬೇಕು, ಅಲ್ಲಿವರೆಗೂ ಅದನ್ನ ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ ಫುಲ್ ಡ್ರೈ ಆಗಿದೆ ಇದು. ಇವಾಗ ನಾನು ಇದಕ್ಕೆ ಸಕ್ಕರೆನ ಸೇರಿಸ್ಕೊಳ್ತೀನಿ. ಸ್ವೀಟ್ ಎಷ್ಟು ಬೇಕು ಅಂತ ನೋಡಿಕೊಂಡು ಸೇರಿಸ್ಕೋಬೋದು. ನಾನು ಸ್ವಲ್ಪ ಸಕ್ಕರೆ ಜಾಸ್ತಿನೇ ಸೇರಿಸ್ತೀನಿ. ನನಗೆ ಸ್ವೀಟು ಅಂದರೆ
ತುಂಬ ಇಷ್ಟ, ಹಾಗಾಗಿ ಸಕ್ಕರೆನ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ನಾನು. ಸ್ವಲ್ಪ ಏಲಕ್ಕಿ ಪುಡಿನೂ ಕುಟ್ಟಿ ಸೇರಿಸ್ಕೊಳ್ತೀನಿ. ಆಮೇಲೆ ಒಂದು 5 ನಿಮಿಷ ಚೆನ್ನಾಗಿ ಬೇಯಲಿಕ್ಕೆ ಬಿಡ್ತೀನಿ. ಆನಂತರ ಅದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿದು ಒಗ್ಗರಣೆ ಕೊಡ್ತೀನಿ. ನಾನು ಈ ಹಲ್ವಾ ಮಾಡ್ತಾ ಇದ್ದಾಗಲೇ ನನ್ನ ಫೋನ್ ಸ್ವಿಚ್ ಆಫ್ ಆಯಿತು, ಹಾಗಾಗಿ ಪೂರ್ತಿ ರೆಸಿಪಿ ಲಾಸ್ಟಿಗೆ ಹೇಗೆ ಬಂತು ಅಂತ ನಿಮಗೆ ತೋರಿಸ್ಲಿಕ್ಕಾಗಲಿಲ್ಲ. ತುಂಬ ಚೆನ್ನಾಗಿ ಬಂದಿತ್ತು ಹಲ್ವಾ. ಮಾಮೂಲಿಯಾಗಿ ಎಲ್ಲರೂ ಹೇಗೆ ಮಾಡ್ತಾರೆ ನಾನು ಹಾಗೆ ಮಾಡಿದ್ದೆ. ಇನ್ನು ನೀವು ಯಾವ ಥರ ಮತ್ತೆ ಡಿಫ್ರೆಂಟಾಗಿ ಮಾಡ್ತೀರಾ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ಇದು ಮರುದಿನ ಬೆಳಗ್ಗೆಯ ವಾತಾವರಣ ನೋಡಿ ಎಷ್ಟು ಚೆನ್ನಾಗಿದೆ, ತಂಪಾಗಿದೆ ಅಂತ. ಯಾಕಂದರೆ ರಾತ್ರಿಯಿಂದ ಒಂದೇ ಸಮ ಮಳೆ ಬರ್ತಾನೆ ಇತ್ತು. ಬೆಳಗ್ಗೆ ಆದರೂ ಮಳೆ ನಿಂತಿರಲಿಲ್ಲ, ಒಂದೇ ರೀತಿಯಲ್ಲಿ ಬರ್ತಾನೆ ಇತ್ತು. ಈ ಮಳೆಗಾಲದಲ್ಲಿ ಯಾರಾದರೂ ತಿಂಡಿ ಮಾಡಿಕೊಡ್ತಾ ಇರಬೇಕು, ಬಿಸಿ ಬಿಸಿಯಾಗಿ ನಾವು ತಿಂತಾ ಇರಬೇಕು, ಆವಾಗ ತುಂಬ ಚೆನ್ನಾಗಿರೋದು. ಇಲ್ಲಿ ನಾನು ಒಂದು ಕಡೆ ಪಾತ್ರೆ ಎಲ್ಲ ತೊಳೆದು ನೆಲ ಎಲ್ಲ ಒರೆಸಿ ಇವಾಗ ತಿಂಡಿ ಮಾಡುವ ಅಂತ ಹೇಳಿ ಒಳಗಡೆ ಬಂದೆ. ಹಾಲು ಖಾಲಿಯಾಗಿತ್ತು, ಈಗ ಹಾಲನ್ನು ಕಾಯಿಸ್ಕೊಳ್ತಾ ಇದ್ದೀನಿ. ನಮ್ಮನೇಲಿ ಯಾವಾಗಲೂ ಯಾರಕ್ಕೆ ಹಾಲನ್ನೇ ಯೂಸ್ ಮಾಡೋದು, ನಮಗಿದು ಇಷ್ಟ ಆಗುತ್ತೆ. ಹಾಲಿಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಹಾಲನ್ನು ಕಾಯಿಸ್ಕೊಳ್ತಾ ಇದ್ದೀನಿ. ಇವತ್ತು ತಿಂಡಿ ಮಾವಿನಕಾಯಿ ಚಿತ್ರಾನ್ನ ಮಾಡುವ ಅಂತ ಇದ್ದೀನಿ. ನಾನು ಯಾವ ಥರ ಸಿಂಪಲ್ಲಾಗಿ ಈ ಚಿತ್ರಾನ್ನ ಮಾಡ್ತೀನಿ ಅಂತ ಹೇಳಿ ರೆಸಿಪಿನ ಶೇರ್ ಮಾಡ್ಕೊಡ್ತೀನಿ. ನೀವು ಯಾವ ಥರ ಮಾಡ್ತೀರಾ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ಫಸ್ಟಿಗೆ ಮಾವಿನಕಾಯಿ ಚಿತ್ರಾನ್ನಕ್ಕೆ ನಾನು ಈರುಳ್ಳಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ. ಮಾಮೂಲಿ ಹುಣಸೆಹಣ್ಣಿನ ಚಿತ್ರಾನ್ನಕ್ಕಿಂತ ಇದು ನನಗೆ ಇಷ್ಟ ಆಯಿತು. ಮತ್ತು ಹಸಿಮೆಣಸನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 3 ಹಸಿಮೆಣಸನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಎಷ್ಟು ನಮಗೆ ಗೊಜ್ಜು ಬೇಕು ಅಂತ ಹೇಳಿ, ಮತ್ತು ಮಾವಿನಕಾಯಿ ಹುಳಿ ಉಂಟೋ ಇಲ್ಲೋ ಅಂತ ನೋಡಿಕೊಂಡು ಎಷ್ಟು ಅಂತ ಹೇಳಿ ಮಾವಿನಕಾಯಿಯನ್ನು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮಾವಿನಕಾಯಿ ತುಂಬ ಹುಳಿ ಇದ್ದರೆ ಸಣ್ಣ ಪೀಸ್ ಹಾಕ್ಕೊಂಡು ಸಾಕಾಗುತ್ತೆ, ಒಂದು 1/4 ಭಾಗದಷ್ಟು. ಮಾವಿನಕಾಯಿ ಹುಳಿ ಇಲ್ಲ ಅಂದರೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕಾಗತ್ತೆ. ಇದು ಅಷ್ಟೆಲ್ಲ ಹುಳಿಗಿರಲಿಲ್ಲ, ನಮ್ಮ 3 ಜನಕ್ಕೆ ನಾನು ಮಾಡ್ತಾ ಇರೋದು, ಹಾಗಾಗಿ ಸ್ವಲ್ಪನೇ ಮಾಡ್ತಾಯಿದ್ದೀನಿ. ಇಲ್ಲಿ ಬೆಳ್ಳುಳ್ಳಿನ ಬಿಡಿಸಿಟ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿನ ಜಜ್ಕೋಬೇಕಾಗತ್ತೆ ಚೆನ್ನಾಗಿ. ನಾನಿಲ್ಲಿ ಒಂದು 2 ರಿಂದ 3 ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಬೆಳ್ಳುಳ್ಳಿ ಹಾಕಿದಷ್ಟು ಚಿತ್ರಾನ್ನ ಚೆನ್ನಾಗಿರುತ್ತೆ. ಇಲ್ಲಿ ನಾನು ರುಬ್ಕೊಳ್ಳೋಕ್ಕೆ ಮಾವಿನಕಾಯಿ ಪೀಸನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದ್ರ ಜೊತೆ ನಾನು ಒಂದು 6-7 ಹಸಿಮೆಣಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮೆಣಸು ಎಷ್ಟು ಖಾರ ಇದೆ ಅಂತ ಹೇಳಿ ನೋಡಿಕೊಂಡು ನಾವು ಸೇರಿಸ್ಕೋಬೇಕಾಗತ್ತೆ. ಈ ಮೆಣಸನ್ನು ಇದರಲ್ಲೇ ಹಾಕಿ ಬೀಸ್ಕೊಳ್ಳೋದ್ರಿಂದ ಚಿತ್ರಾನ್ನಕ್ಕೆ ಖಾರ ಸರಿಯಾಗಿ ಹಿಡಿಯುತ್ತೆ. ಹಾಗಾಗಿ ಹಸಿಮೆಣಸು ಮತ್ತು ಮಾವಿನಕಾಯಿಯನ್ನು ನಾನಿಲ್ಲಿ ಬೀಸ್ಕೊಳ್ತಾ ಇದ್ದೀನಿ. ಸ್ವಲ್ಪನೂ ನೀರು ಹಾಕದಾಗಿದ್ದಂಗೆ ಹಾಗೆ ಬೀಸ್ಕೋಬೇಕಾಗುತ್ತೆ. ನೀರು ಸೇರಿಸ್ಕೋಬಾರ್ದು, ಹಾಗೆ ಡ್ರೈಯಲ್ಲೇ ಬೀಸ್ಕೋಬೇಕು, ಅದೇ ನೀರಾಗತ್ತೆ. ನೀರು ಹಾಕ್ಕೊಂಡ್ರೆ ಫುಲ್ ತೆಳುವಾಗಿಬಿಡುತ್ತೆ. ಹಾಗಾಗಿ ನೀರು ಸೇರಿಸ್ದೇ ಚೆನ್ನಾಗಿ ಅದನ್ನು ನುಣ್ಣಗೆ ರುಬ್ಕೋಬೇಕಾಗತ್ತೆ. ಇಲ್ಲಿ ರುಬ್ಕೊಂಡಾಯಿತು. ನಾನೀಗ ಗೊಜ್ಜನ್ನು ತಯಾರು ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ನಾನು ಶೇಂಗಾನ ಫುಲ್ಲು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಡೈರೆಕ್ಟಾಗಿ ಒಗ್ಗರಣೆಗೆ ನಾನು ಶೇಂಗಾನ ಹಾಗೆ ಹಾಕಿದರೆ ಅದು ಶೇಂಗಾ ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ, ಈರುಳ್ಳಿ ಎಲ್ಲ ಹಾಕಿರೋದ್ರಿಂದ.
ಅದಕ್ಕೆ ಮೊದಲಿಗೆ ಶೇಂಗಾನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಆಮೇಲೆ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಈರುಳ್ಳಿ, ಹಸಿಮೆಣಸು, ಬೆಳ್ಳುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಈರುಳ್ಳಿ, ಹಸಿಮೆಣಸು ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಅದಕ್ಕೆ ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲ ಅಂದರೆ ಅನ್ನ ಮಾಡುವಾಗಲೇ ನಾವು ಅರಿಶಿನ ಹಾಕಿ ಅನ್ನನ ಮಾಡ್ಕೋಬೋದು. ಈಗ ಬೀಸ್ಕೊಂಡಿರೋ ಗೊಜ್ಜನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಸೇರಿಸ್ಕೊಂಡು ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಗೊಜ್ಜು ಉಳಿದ್ರೆ ಮತ್ತೆ ಫ್ರಿಜ್ಜಲ್ಲಿ ತೆಗೆದಿಟ್ರೆ ಏನು ಹಾಳಾಗಲ್ಲ. ಒಂದು 2-3 ದಿನ ಬಿಟ್ಟು ಮತ್ತೆ ಚಿತ್ರಾನ್ನ ಮಾಡ್ಕೋಬೋದು, ಏನು ಹಾಳಾಗಲ್ಲ. ಈಗ ಇದಕ್ಕೆ ಎಷ್ಟು ಬೇಕು ಚಿತ್ರಾನ್ನಕ್ಕೆ ಅಂತ ಹೇಳಿ ಉಪ್ಪನ್ನು ಈಗಲೇ ಅಷ್ಟನ್ನು ಸೇರಿಸ್ಕೊಳ್ತೀನಿ. ಇಲ್ಲಿ ಅನ್ನನ ರೆಡಿ ಮಾಡಿ ಒಂದು ಪಾತ್ರೆ ಹಾಕಿಟ್ಕೊಂಡಿದ್ದೆ. ಈಗ ಗೊಜ್ಜು ಕೂಡ ರೆಡಿಯಾಗಿದೆ. ನಾವು ಸ್ವಲ್ಪನೇ ಗೊಜ್ಜನ್ನು ಸೇರಿಸ್ಕೊಳ್ತಾ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪನೇ ಹಾಕ್ತಾ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಅದಕ್ಕೆ ಲಾಸ್ಟಿಗೆ ಶೇಂಗಾನ ಹಾಕಿದ್ರೆ ಆಯಿತು. ಈ ಥರ ಚಿತ್ರಾನ್ನ ತುಂಬ ಚೆನ್ನಾಗಿರುತ್ತೆ. ನೀವು ಹೇಗೆ ಮಾಡ್ತೀರಾ ಅಂತೇಳಿ ನನಗೆ ಕಮೆಂಟ್ ಮಾಡಿ. ಇದು ಆಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಮುಂದೆ ಹೊಸ ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.